ಅಸ್ಸಲಾಮು ಅಲೈಕುಂ. ಒಬ್ಬ ಊರಿನ ವ್ಯಕ್ತಿ ಮರಣ ಹೊಂದಿದ್ದಾನೆ. ಶವವನ್ನು ಸ್ನಾನ ಮಾಡಿಸಿ ಸಿದ್ಧಗೊಳಿಸಿ ಮಸೀದಿಗೆ ಕೊಂಡೊಯ್ಯಲು ತಯಾರಾದರು. ಶವವನ್ನು ಒಯ್ಯಲು ಕಟ್ಟಿಗೆಯನ್ನು ಎತ್ತಲು ಒಡನೆ ಇನ್ನೊಬ್ಬ ವ್ಯಕ್ತಿ ಬಂದು ಶವದ ಕಟ್ಟಿಗೆಯ ಕಾಲನ್ನು ಹಿಡಿದುಕೊಂಡು ಹೇಳಿದ, ಈ ಶವವನ್ನು ಕೊಂಡೊಯ್ಯಲು ಬಿಡಿ. ಈ ಮೃತ ವ್ಯಕ್ತಿಯು ನನಗೆ 15 ಲಕ್ಷ ರೂಪಾಯಿ ಸಾಲಗೊಟ್ಟಿದ್ದಾನೆ. ಮೊದಲು ಆ ಸಾಲವನ್ನು ಯಾರು ಯಾವಾಗ ಕೊಡುತ್ತಾರೆ ಎಂಬುದರ ಬಗ್ಗೆ ಒಂದು ತೀರ್ಮಾನ ಮಾಡಿ, ಆನಂತರ ಶವವನ್ನು ಹೂಳಲು ಕೊಂಡೊಯ್ಯಿರಿ. ಸುತ್ತಲಿದ್ದವರೆಲ್ಲರೂ ಮುಖಾಮುಖಿಯಾಗಿ ನೋಡಿಕೊಂಡರು, ಆದರೆ ಯಾರೂ ಏನೂ ಮಾತನಾಡಲಿಲ್ಲ. ಮೃತನ ಪುತ್ರರು ಹೇಳಿದರು, ನಮ್ಮ ತಂದೆಯವರು ಅಂತಹ ಯಾವುದೇ ಸಾಲದ ಬಗ್ಗೆ ನಮಗೆ ತಿಳಿಸಿರಲಿಲ್ಲ. ಆದ್ದರಿಂದ ನಾವು ಆ ಸಾಲವನ್ನು ಕೊಡಲು ಸಿದ್ಧರಿಲ್ಲ. ಮೃತನ ಸಹೋದರ ಹೇಳಿದ, ಸ್ವಂತ ಮಕ್ಕಳೇ ಕೊಡಲು ಸಿದ್ಧರಿಲ್ಲದಿದ್ದರೆ ನಾವು ಏಕೆ ಕೊಡಬೇಕು? ಯಾರೂ ಯಾವುದೇ ರಾಜಿಗೆ ಸಿದ್ಧರಾಗಲಿಲ್ಲ. ಸಾಲ ಕೊಡಬೇಕಿದ್ದ ವ್ಯಕ್ತಿಯು ಶವದ ಕಟ್ಟಿಗೆಯನ್ನು ಒಂದು ಕಾಲಿನಿಂದ ಬಲವಾಗಿ ಹಿಡಿದುಕೊಂಡು ಶವವನ್ನು ಕೊಂಡೊಯ್ಯಲು ಬಿಡಲಿಲ್ಲ. ಈ ವಿಷಯವು ಮನೆಯೊಳಗಿನ ಮಹಿಳೆಯರ ಕಿವಿಗೂ ತಲುಪಿತು. ಮೃತನ ಏಕೈಕ ಮಗಳು ಈ ಸುದ್ದಿಯನ್ನು ಕೇಳಿ ತಕ್ಷಣವೇ ತನ್ನ ಎಲ್ಲ ಆಭರಣಗಳನ್ನು ಕಿತ್ತುಕೊಂಡಳು. ಅಲ್ಮಾರಿಯಲ್ಲಿದ್ದ ಆಭರಣಗಳನ್ನು ಮತ್ತು ಹಣವನ್ನು ತೆಗೆದುಕೊಂಡು ಆ ವ್ಯಕ್ತಿಗೆ ಕೊಟ್ಟು ಹೇಳಿದಳು, ಅಲ್ಲಾಹನನ್ನು ಗಮನದಲ್ಲಿಟ್ಟುಕೊಂಡು ಈ ಆಭರಣಗಳನ್ನು ಮಾರಿ ಬಂದ ಹಣವನ್ನು ಮತ್ತು ಈ ಹಣವನ್ನು ನನ್ನ ತಂದೆಯ ಸಾಲಕ್ಕೆ ಜಮೆ ಮಾಡಿಕೊಳ್ಳಿ. ಉಳಿದ ಹಣ ಎಷ್ಟಿದೆ ಎಂದು ತಿಳಿಸಿದರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಆ ಹಣವನ್ನು ನಾನು ಪೂರೈಸುತ್ತೇನೆ. ದಯವಿಟ್ಟು ನನ್ನ ಪ್ರೀತಿಯ ತಂದೆಯ ಶವವನ್ನು ಕೊಂಡೊಯ್ಯಲು ತಡೆಯಾಗಬೇಡಿ. ಹೀಗೆ ಹೇಳುತ್ತಾ ಆ ಹುಡುಗಿ ಅಳಲು ಪ್ರಾರಂಭಿಸಿದಳು. ಇದನ್ನು ಕೇಳಿದ ತಕ್ಷಣ ಸಾಲದ ಬಗ್ಗೆ ಹೇಳಿಕೊಂಡು ಬಂದ ವ್ಯಕ್ತಿಯು ಶವದ ಕಟ್ಟಿಗೆಯ ಕಾಲನ್ನು ಬಿಟ್ಟು ಎದ್ದು ನಿಂತು ಹೇಳಿದ, ಈಗ ನನಗೆ ಅರ್ಥವಾಯಿತು. ಈ ಶವವಾದ ನನ್ನ ಸ್ನೇಹಿತನ ಉತ್ತರಾಧಿಕಾರಿಯು ಈ ಮಗಳು ಎಂದು. ಸತ್ಯವಾಗಿಯೂ 15 ಲಕ್ಷ ರೂಪಾಯಿಯನ್ನು ಈ ಸ್ನೇಹಿತನು ನನಗೆ ಕೊಡಬೇಕಿರಲಿಲ್ಲ. ಬದಲಿಗೆ ಆ ದೊಡ್ಡ ಮೊತ್ತವನ್ನು ನಾನು ಅವರಿಗೆ ಕೊಡಬೇಕಿತ್ತು. ಒಮ್ಮೆ ಈ ಸ್ನೇಹಿತನು ನನಗೆ ಹೇಳಿದ್ದ, ನಾನು ಮರಣ ಹೊಂದಿದರೆ ನನ್ನ ಉತ್ತರಾಧಿಕಾರಿಯನ್ನು ಗುರುತಿಸಿ ಆ ಹಣವನ್ನು ಅವರಿಗೆ ಕೊಡಿ ಎಂದು. ಸುಬ್ಹಾನಲ್ಲಾ, ಇದರಿಂದ ನಾವು ಒಂದು ದೊಡ್ಡ ಪಾಠವನ್ನು ಕಲಿಯಬಹುದು. ಆ ಮಗಳು ತನ್ನ ತಂದೆಯ ಶವವನ್ನು ಕೊಂಡೊಯ್ಯಲು ಯಾವುದೇ ರಾಜಿಗೆ ಸಿದ್ಧಳಾದಳು. ಆದರೆ ನಮ್ಮ ತಂದೆಗೆ ಇಂತಹ ಸಾಲವಿತ್ತು ಎಂದು ನಮಗೆ ಗೊತ್ತಿರಲಿಲ್ಲ ಎಂದು ಹೇಳಿ ಮಕ್ಕಳು ಮತ್ತು ಸಹೋದರರು ಆ ಕ್ಷಣದಲ್ಲಿ ದೂರವಾದರು. ಆದರೆ ಆ ಮಗಳು ತನ್ನ ತಂದೆಯ ಶವವನ್ನು ಕೊಂಡೊಯ್ಯಲು ತನ್ನ ಆಭರಣಗಳನ್ನು ಮತ್ತು ಎಲ್ಲವನ್ನೂ ಕೊಟ್ಟಳು. ಇಲ್ಲಿ ಸಾಲ, ಸತ್ಯಸಂಧತೆ, ಪೋಷಕರ ಮೇಲಿನ ಪ್ರೀತಿ, ಕರ್ತವ್ಯ ಮತ್ತು ಭರವಸೆಯನ್ನು ಈಡೇರಿಸುವಿಕೆ ಇವೆಲ್ಲವನ್ನೂ ನಾವು ಕಾಣಬಹುದು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರಿಗೂ ಸಾಲವಿಲ್ಲದೆ, ಕರ್ತವ್ಯವಿಲ್ಲದೆ ಮರಣಿಸುವ ತೌಫೀಕ್ ನೀಡಲಿ. ಆಮೀನ್.